Hi everyone, welcome back to Studies on YouTube ಚಾನಲ್. ಇನ್ನು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ರೀಸೆಂಟಾಗಿ CGL ನೋಟಿಫಿಕೇಷನ್ ಆಗಿದೆ. SSC ರಿಲೀಸ್ ದ CGL 2025 ನೋಟಿಫಿಕೇಷನ್. ಟೋಟಲ್ ಪೋಸ್ಟ್ ಬಂದು 14,582 ಟೋಟಲ್ ಪೋಸ್ಟ್ ಇದೆ. ಸೊ ಎಕ್ಸಾಮ್ ಪ್ಯಾಟ್ರನ್ ಬಂದು ಟಯರ್ 1 ಮತ್ತು ಟಯರ್ 2 ಇರುತ್ತೆ. ಸೊ ಟಯರ್ 1ನಲ್ಲಿ ಏನೇನಿರುತ್ತೆ ಅಂತಂದರೆ, ಟಯರ್ 1 ಬಂದುಬಿಟ್ಟು ಟಯರ್ 1 ಪ್ಯಾಟ್ರನ್ ಏನಂತಂದರೆ ಇಟ್ ಈಸ್ 100 ಮಾರ್ಕ್ಸ್. ಟಯರ್ 1 ಪೇಪರ್ ಏನು 100 ಮಾರ್ಕ್ಸ್ ಇರುತ್ತೆ. 25 GK ಇರುತ್ತೆ, 25 ಮೆಂಟಲ್ ಎಬಿಲಿಟಿ, 25 ರೀಸನಿಂಗು, ಇನ್ನು 25 ಏನಾಗಿರುತ್ತೆ ಇಂಗ್ಲೀಷ್ ಆಗಿರುತ್ತೆ. ಸೊ ಟೋಟಲ್ 100 ಮಾರ್ಕ್ಸ್. ಇವತ್ತಿನ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತಿರೋದು ಇಂಗ್ಲೀಷ್ ಪಾರ್ಟ್ ಏನು 25 ಮಾರ್ಕ್ಸ್ ಇದೆ ಅಲ್ಲ, ಆ ಇಂಗ್ಲೀಷ್ ಪಾರ್ಟ್ 25 ಕ್ವಶನ್ಸ್ನ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಯು ಟು ಸ್ಕೋರ್ ಮಾರ್ಕ್ಸ್. ಅರ್ಥ ಆಯ್ತಲ್ಲ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಹೋದರೆ, ರಿವಿಷನ್ ಮಾಡ್ತಾ ಹೋದರೆ ಕೆಲವೊಂದು ಸಾರಿ ಕ್ವಶನ್ಸ್ ಕೂಡ ರಿಪೀಟ್ ಆಗ್ತಿರುತ್ತೆ. ಜೊತೆಗೆ ನಿಮಗೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ಕೂಡ ಹೆಲ್ಪ್ ಆಗುತ್ತೆ. ನಾನಿವತ್ತು ತಗೊಂಡಿರೋ ಪೇಪರು CGL 2024 ಟಯರ್ 1 ಆಗಿರುತ್ತೆ. ಎಕ್ಸಾಮ್ ಡೇಟ್ ಬಂದು 9 ಸೆಪ್ಟೆಂಬರ್ 2024 ನಡೆದಿರೋಂಥ ಪೇಪರ್ ಇದು. ಫಸ್ಟ್ ಶಿಫ್ಟು 9 AM ಟು ದ 10 AM. ಲಾಸ್ಟ್ ಡೇಟ್ ಏನು ಈ CGLಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅಂತಂದರೆ ಜುಲೈ 4 ಆಗಿರುತ್ತೆ. ಇನ್ನು ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟು ಜುಲೈ 4, 2025 ಆಗಿದೆ. ಲಾಸ್ಟ್ ಡೇ ಫಾರ್ ಅ ಪೇಮೆಂಟ್ ಅಪ್ಲಿಕೇಶನ್ ಫೀಗೆ ಏನು ಅಂತಂದರೆ ಜುಲೈ 5 ಆಗಿದೆ. ಅರ್ಥ ಆಯ್ತಲ್ಲ? ಇನ್ನು ಯಾರು ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮು ನಾವು ಈಸಿಯಾಗಿ ಸ್ಕೋರ್ ಮಾಡಿ ಪಾಸ್ ಆಗ್ಬೋದು. ಜೊತೆಗೆ ಯಾರು ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಪ್ರಿಪೇರ್ ಆಗ್ತಿಲ್ಲ, ನಾವು ಯಾಕೆ ನೋಡಬೇಕು ಈ ಕ್ಲಾಸು ಅನ್ನೋರಾಗಿದ್ದರೆ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ದ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮು. ಯಾರು ಸ್ಟೇಟ್ ಎಕ್ಸಾಮ್ಸಿಗೆ ಕೂಡ ಪ್ರಿಪೇರ್ ಆಗ್ತಿದ್ರೆ ಅವರು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ನೀವು ಏಬಲ್ ಆದರೆ ನೀವು ಈಸಿಯಾಗಿ ಸ್ಟೇಟ್ ಎಕ್ಸಾಮ್ಸ್ನ ಈಸಿಯಾಗಿ ಪಾಸ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ ಇರ್ತವೆ. ನೀವು ಈಸಿಯಾಗಿ ಇವನ್ನ ಸಾಲ್ವ್ ಮಾಡೋದ್ರಿಂದ ನಿಮಗಲ್ಲಿ ಈಸಿಯಾಗಿ ಆ ಪೇಪರ್ನ ಸ್ಟೇಟ್ ಗೌರ್ಮೆಂಟ್ ಪೇಪರ್ನ ನೀವು ಈಸಿಯಾಗಿ ಕ್ಲಿಕ್ ಮಾಡ್ಬೋದು. ಸೊ ಲೆಟ್ಸ್ ಮೂವ್ ಟು ದ ಪೇಪರ್. 25 ಕ್ವಶನ್ಸ್ ಇದ್ದಾವೆ ಇಂಗ್ಲೀಷ್ ಪಾರ್ಟಲ್ಲಿ. ನೋಡೋಣ ಏನೇನು ಕ್ವಶನ್ಸ್ ಇದ್ದಾವೆ ಅಂತ. ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ದ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಕೊಟ್ಟಿದ್ದಾರೆ. ಇಶಿಕಾ ಸಾ ದ ಟೈಗರ್ ಇನ್ ದ ಫಾರೆಸ್ಟ್. ಆ್ಯಕ್ಟಿವ್ ವಾಯ್ಸ್ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಬೇಕು. ಇಶಿಕಾ ಅನ್ನೋದೇನಾಗಿದೆ, ಇಟ್ ಈಸ್ ಅ ಸಬ್ಜೆಕ್ಟ್. ಸಾ ಅನ್ನೋದು ವರ್ಬ್. ಫಾರೆಸ್ಟ್ ಅನ್ನೋದು ಏನಾಗಿದೆ, ಆಬ್ಜೆಕ್ಟ್ ಆಗಿದೆ. ನಾನು ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಏನು ಹೇಳಿದೆ, ಫಸ್ಟು ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇದ್ದರೆ, ಪ್ಯಾಸಿವ್ ವಾಯ್ಸಲ್ಲಿ ಏನಾಗಿತ್ತು ಆಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಬರುತ್ತೆ. ಅಂದರೆ ಫಸ್ಟ್ ಏನು ಬರುತ್ತೆ, ಆಬ್ಜೆಕ್ಟ್ ಬರುತ್ತೆ. ಅಂದರೆ ಆಬ್ಜೆಕ್ಟ್ ಏನಾಗಿದೆ ಇಲ್ಲಿ ಫಾರೆಸ್ಟ್ ಆಗಿದೆ. ಆಬ್ಜೆಕ್ಟ್ ಏನಾಗಿದೆ ದ ಟೈಗರ್ ಆಗಿದೆ. ಇಟ್ ಈಸ್ ಅ ರಿಮೈನಿಂಗ್ ಪಾರ್ಟ್. ಸಬ್ಜೆಕ್ಟು ಇಶಿಕಾ ಆಗಿದೆ, ವರ್ಬು ಸಾ ಆಗಿದೆ, ಆಬ್ಜೆಕ್ಟು ದ ಟೈಗರ್ ಆಗಿದೆ. ದ ಟೈಗರ್ ಫಸ್ಟ್ ಬರಬೇಕು. ದ ಟೈಗರ್ ಸಾ ಇದೆ. ಇಲ್ಲಿ ನಾವು ಏನು ಯೂಸ್ ಮಾಡಬೇಕು, V3 ಬರುತ್ತೆ. ಸೀನ್ ಎಲ್ಲಿದೆ, ಇದರಲ್ಲಿಲ್ಲ. ಇದು ಹೆಲ್ಮೆಟ್ ಆಯಿತು, ಇದು ಕೂಡ ಹೆಲ್ಮೆಟ್ ಆಯಿತು. ಉಳಿದಿರೋದೇನು ಆಪ್ಷನ್ ಬಿ ಆ್ಯಂಡ್ ದ ಸಿ. ದ ಟೈಗರ್ ವಾಸ್ ಸೀನ್ ಬೈ ದ ಫಾರೆಸ್ಟ್ ಇನ್ ಇಶಿಕಾನ
ದ ಟೈಗರ್ ವಾಸ್ ಸೀನ್ ಬೈ ಇಶಿಕಾ ಇನ್ ದ ಫಾರೆಸ್ಟ್. ಯಾರು ನೋಡ್ತಾರೆ? ಇಶಿಕಾ ನೋಡ್ತಾಳೆ, ನಾಟ್ ಬೈ ದ ಫಾರೆಸ್ಟ್. ಸೊ ಆಪ್ಷನ್ 3 ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಫಸ್ಟು ಆಬ್ಜೆಕ್ಟ್ ಬರಬೇಕು, ನೆಕ್ಸ್ಟು ವರ್ಬ್, ನೆಕ್ಸ್ಟು ಸಬ್ಜೆಕ್ಟ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ಅ ಗಿವನ್ ವರ್ಡ್. ಕೊಟ್ಟಿರೋ ಸೆಂಟೆನ್ಸ್ದು ಸಿನಾನಿಮ್ ಕೇಳಿದ್ದಾರೆ. ಇದ್ರ ಮೀನಿಂಗ್ ಏನು ಬರುತ್ತೆ? ಕೊಂಕುಮಾತು ಅಂತ ಬರುತ್ತೆ ಕನ್ನಡ ಮೀನಿಂಗು. ಈ ಅಂಡರ್ಲೈನ್ ಮಾಡಿರೋ ವರ್ಡ್ದು ಮೀನಿಂಗ್ ಏನು ಬರುತ್ತೆ? ಕೊಂಕುಮಾತು ಬರುತ್ತೆ. ಪ್ರೋಸ್ ಅಂದ್ರೇನು? ಗದ್ಯ. ಕ್ರ್ಯೂಡ್ ಅಂದರೆ ಹೊರಟಾದ ಅಂತ ಬರುತ್ತೆ, ರಫ್. ರ್ಯಾಗ್ಡ್ ಅಂತಂದರೆ ಸುಸ್ತಾದ ಅಂತ ಬರುತ್ತೆ. ಇನ್ಸುವೇಷನ್ ಅಂತ ಅಂದರೆ ವ್ಯಂಗ್ಯವಾಗಿ ಅಂತ ಬರುತ್ತೆ. ಸೊ ಕೊಟ್ಟಿರೋ ವರ್ಡ್ಗೆ ಸಿನಾನಿಮ್ ಯಾವ್ದು ಬರುತ್ತೆ? ಕೊಂಕುಮಾತು. ಆಪ್ಷನ್ ಡಿದು ಏನು ಬರುತ್ತೆ? ವ್ಯಂಗ್ಯವಾಗಿ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ಅ ಗಿವನ್ ಸೆಂಟೆನ್ಸ್. ಸ್ಪೇ ಫ್ಯಾಮಿಲಿ ಈಸ್ ಅ ಗ್ರಾಫಿಕಲ್ ನಾವೆಲ್ ದಟ್ ಈಸ್ narrative work in which the story is conveyed to the reader using uninterpreted art in a traditional comics format. ಇಲ್ಲೇನಿದೆ? ಇದು ಅಂಡರ್ಲೈನ್ ಮಾಡಿರೋ ವರ್ಡ್ದು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಮಾಡಬೇಕು ನಾವು. ಯಾವ ಆಪ್ಷನ್ ಬರುತ್ತೆ? ಸೀಕ್ವೆನ್ಸ್ ಆರ್ಟ್ ಇನ್ ಅ ಟ್ರೆಡಿಷ್ನಲ್ ಅಂತ ಅಂದರೆ ಇಟ್ ಈಸ್ ಅ ಫಾರ್ಮ್ ಆಫ್ ಅ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ದಟ್ ಕಂಬೈನ್ಸ್ ಅ ಇಮೇಜಸ್ ಅರೇಂಜ್ಡ್ ಇನ್ ಅ ಸ್ಪೆಸಿಫಿಕ್ ಆರ್ಡರ್ ಬರುತ್ತೆ. ಇದ್ರ ಮೀನಿಂಗ್ ಸ್ಪೆಸಿಫಿಕ್ ಆರ್ಡರ್ ಆಗಿ ಇಮೇಜ್ನ ಅರೇಂಜ್ ಮಾಡೋದು ಅಂತ ಬರುತ್ತೆ. ಎಕ್ಸಿಸ್ಟೆನ್ಷಿಯಲ್ ಆರ್ಟ್ ಇನ್ ಅ ಟ್ರೆಡಿಷ್ನಲ್ ಅಂತ ಅಂದರೆ ಇಟ್ ಎಕ್ಸ್ಪ್ಲೋರ್ಸ್ ದ ಫಿಲಾಸಫಿಕಲ್ ಮೂಮೆಂಟ್ ಫೋಕಸಿಂಗ್ ಆನ್ ಅ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ. ಸೆಡಿಮೆಂಟಲ್ ಅಂತಂದರೆ ಸ್ಟೋನ್ ಇಂದ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಬರುತ್ತೆ ಅಂತಂದರೆ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ಅ ಗಿವನ್ ವರ್ಡ್. ಕೊಟ್ಟಿರೋ ವರ್ಡ್ದು ಫೇಟಲ್ ಅಂತ ಇದೆಯಲ್ಲ, ಇದ್ರದ್ದು ಸಿನಾನಿಮ್ ಏನು ಬರುತ್ತೆ? ಡೆಡ್ಲಿ, ಎಡಿಷ್ನಲ್, ಜೋವಿಯಲ್, ಈಸಿ ಅಂತ ಐತೆ. ಡೆಡ್ಲಿ ಅಂತಂದ್ರೆ ಏನು? ಮಾರಣಾಂತಿಕ ಅಂತ ಬರುತ್ತೆ. ಎಡಿಷ್ನಲ್ ಅಂತಂದ್ರೆ ಹೆಚ್ಚುವರಿ. ಜೋವಿಯಲ್ ಅಂತಂದರೆ ಸಂತೋಷದಾಯಕ ಅಂತ ಬರುತ್ತೆ. ಈಸಿ ಅಂತಂದರೆ ಸುಲಭ. ಸೊ ಫೇಟಲ್ ಅಂತಂದ್ರೆ ಏನು? ಮಾರಣಾಂತಿಕ ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಎ. The following sentence has been divided into 4 segments. Identify the segment that contains an error. ಕೊಟ್ಟಿರೋ 4 ಪಾರ್ಟಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಮಿಸ್ಟರ್ ಅಭಿಲಾಷ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಹ್ಯಾವ್ ರಿಸೀವ್ಡ್ ನೋ ಇನ್ಫಾರ್ಮೇಷನ್ಸ್ ಅಬೌಟ್ ದ ಇನ್ಸಿಡೆಂಟ್ ಅಂತ ಕೇಳಿದ್ದಾರೆ. ಫಸ್ಟ್ ಪಾರ್ಟಲ್ಲಿ ಏನಿದೆ? ಮಿಸ್ಟರ್ ಅಭಿಷೇಕ್ ಆ್ಯಂಡ್ ಹಿಸ್ ಫ್ಯಾಮಿಲಿ, ಇದು ಕರೆಕ್ಟ್ ಇದೆ. ಹ್ಯಾವ್ ರಿಸೀವ್ಡ್ ಕೂಡ ಕರೆಕ್ಟ್ ಇದೆ. ನೋ ಇನ್ಫಾರ್ಮೇಷನ್ಸ್ ಅಂತ ಇದೆ, ಇಟ್ ಈಸ್ ಅ ರಾಂಗ್. ಇನ್ಫಾರ್ಮೇಷನ್ಸ್ ಅಂತ ಬರಬಾರ್ದಿತ್ತು. ಇನ್ಸ್ಟೆಡ್ ಆಫ್ ಇನ್ಫಾರ್ಮೇಷನ್ಸ್ ನಾವಿಲ್ಲಿ ಇನ್ಫಾರ್ಮೇಷನ್ ಅಂತ ಯೂಸ್ ಮಾಡಬೇಕಿತ್ತು. ಇನ್ಸ್ಟೆಡ್ ಆಫ್ ಇನ್ಫಾರ್ಮೇಷನ್ ಅಂತ ಯೂಸ್ ಮಾಡಬೇಕಿತ್ತು. ಸೊ ಎರರ್ ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿ ಇದೆ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಅಪೋಸಿಟ್ ಮೀನಿಂಗ್ ಆಫ್ ಅ ಅಂಡರ್ಲೈನ್ ವರ್ಡ್. ಕೊಟ್ಟಿರೋ ಸೆಂಟೆನ್ಸಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ದು ಅಪೋಸಿಟ್ ಮೀನಿಂಗ್ ಕೇಳಿದ್ದಾರೆ. ಓಚ್ ಅಂತ ಕೇಳಿದ್ದಾರೆ. ಇದ್ರ ಮೀನಿಂಗ್ ಏನು? ಕನ್ಫರ್ಮ್ ಅಂತ ಬರುತ್ತೆ. ಸೊ ಮೇಂಟೈನ್ ಅಂತಂದ್ರೆ ಏನು? ನಿರ್ವಹಿಸುವುದು ಅಂತ ಬರುತ್ತೆ. ಸರ್ಟಿಫೈ ಅಂತಂದರೆ ಪ್ರೊವೈಡ್ ಎವಿಡೆನ್ಸ್ ಅಂತ ಬರುತ್ತೆ. ಇನ್ವ್ಯಾಲಿಡೇಟ್ ಅಂತಂದರೆ ಡಿಸ್ಪ್ರೋ ಅಂತ ಬರುತ್ತೆ. ವಿಟ್ನೆಸ್ ಅಂತಂದರೆ ಸಾಕ್ಷಿ ಅಂತ ಬರುತ್ತೆ. ಸೊ ಓಚಿಗೆ ಅಪೋಸಿಟ್ ಮೀನಿಂಗ್ ಏನು ಬರುತ್ತೆ? ಇನ್ವ್ಯಾಲಿಡೇಟ್. ಆಪ್ಷನ್ 3 is the correct. Select the most appropriate option to fill in the blank. Vinod had a dash escape in the car accident. ವಿನೋದು ಯಾವ ರೀತಿ ಎಸ್ಕೇಪ್ ಆದ ಕಾರ್ ಆ್ಯಕ್ಸಿಡೆಂಟಿಂದ? ಕಂಫರ್ಟೇಬಲ್, ಫುಲ್, ನ್ಯಾರೋ, ವೈಡ್ ಅಂತಂದರೆ ಕಂಫರ್ಟೇಬಲ್ ಅಂತಂದ್ರೆ ಏನು? ಕಂಫರ್ಟೇಬಲ್ ಆಗಿರೋದು. ಫುಲ್ ಅಂತಂದರೆ ಪೂರ್ತಿ. ನ್ಯಾರೋ ಅಂತಂದ್ರೇನು?
ಚಿಕ್ಕದ್ರಲ್ಲೇ, ವೈಡ್ ಅಂತಂದರೆ ಅಗಲ. ಈಗ ಹೇಳ್ತಾನೆ ನೋಡಿ, ಚಿಕ್ಕದ್ರಲ್ಲೇ ಅವನು ಬಚಾವಾದ ಅಂತ. ಸೊ ವಿನೋದ್ ಹ್ಯಾಡ್ ಅ ನ್ಯಾರೋ ಎಸ್ಕೇಪ್ ಇನ್ ದ ಕಾರ್ ಇನ್ಸಿಡೆಂಟ್. ಕರೆಕ್ಟ್ ಆಪ್ಷನ್ ಯಾವುದು? ನ್ಯಾರೋ. ಚಿಕ್ಕದ್ರಲ್ಲೇ ಅವನು ಪಾರಾದ ಅಂತ ಮೀನಿಂಗ್ ಬರುತ್ತೆ. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಎಂಬ್ರಾಸಸ್ ಕರೆಕ್ಟ್ ಇದೆ. ಸೊ ತಪ್ಪಿರೋದಲ್ಲಿ ರಿಲೆವೆಂಟ್ ಏನಾಗಬೇಕಿತ್ತು? ಸ್ಪೆಲ್ಲಿಂಗು RELEVANT ಆಗಬೇಕಿತ್ತು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ವರ್ಡ್ ಇನ್ ಅ ಬೋಲ್ಡ್. ಕೊಟ್ಟಿರೋ ಸೆಂಟೆನ್ಸಲ್ಲಿ ಅಂಡರ್ಲೈನ್ ಬೋಲ್ಡ್ ಮಾಡಿದ್ರಲ್ಲ, ಅದರದ್ದು ಸಿನೋನಿಮ್ ಕೇಳಿದ್ದಾರೆ. ಹರಸ್ ಅಂತ ಕೇಳಿದ್ದಾರೆ. ಯಾವುದು ಬರುತ್ತೆ? ಬೆಟ್ರೆ, ರಿಲೀಶ್. ಯಾವುದು ಅಂತಂದರೆ ಫಸ್ಟ್ ಆಪ್ಷನ್ ಮೀನಿಂಗ್ ಏನು ಅಂತಂದರೆ ದ್ರೋಹ ಅಂತ ಬರುತ್ತೆ. ರಿಲೀಶು ಸವಿ ರುಚಿ ಅಂತೀವಲ್ಲ, ಆ ಥರ ಬರುತ್ತೆ. ಇದ್ರದ್ದು ಟು ಫೀಲ್ ಬೆಟರ್. ಇಂಟಿಮೇಟೆಡ್ ಅಂತಂದರೆ ಫ್ರೈಟನ್, ಹೆದರಿಸು ಅಂತ ಬರುತ್ತೆ. ಸೊ ಕಿರುಕುಳ ಅಂತ ಬರುತ್ತೆ ಹರಾಸ್ ಅಂದರೆ. ಸೊ ಇದಕ್ಕೆ ಸಿನೋನಿಮ್ ಯಾವುದು ಬರುತ್ತೆ ಅಂದರೆ ಆಪ್ಷನ್ ಡಿ ಬರುತ್ತೆ. ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಗಿವನ್ ಪ್ರೈಸ್. ಕೊಟ್ಟಿರೋ ಸೆಂಟೆನ್ಸ್ಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾರೆ. ಅ ಶಾರ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಬೌಟ್ ಅ ರಿಯಲ್ ಪರ್ಸನ್ ಅವರ ಈವೆಂಟಿಗೆ ಏನಂತ ಕರಿತೀವಿ? ಪೋಯಮ? ನೋ. ಸ್ಕೆಚ್? ನೋ. ಆ್ಯನಿಡಿಕೋಟ್ ಅಂತಂದರೆ ದಂತಕಥೆ ಅಂತ ನಾವು ಕರಿತೀವಿ. ನರೇಟ್ ಅಂತಂದರೆ ನಿರೂಪಣೆ ಅಂತ ಬರುತ್ತೆ. ಸೊ ಅ ಶಾರ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅಬೌಟ್ ಅ ರಿಯಲ್ ಪರ್ಸನ್ ಅವರ ಈವೆಂಟಿಗೆ ನಾವು ದಂತಕಥೆ ಅಂತ ಕರಿತೀವಿ. ಸೆಲೆಕ್ಟ್ ದ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಅ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಫಾರ್ ದ ಅಂಡರ್ಲೈನ್ಡ್ ಗ್ರೂಪ್ ಆಫ್ ವರ್ಡ್ಸ್. ಶಿ ಈಸ್ ಅ ಪ್ರೊಫಿಷಿಯಂಟ್ ಇನ್ ಸ್ಪೀಕಿಂಗ್ ಮೆನಿ ಲ್ಯಾಂಗ್ವೇಜಸ್ ಅಂತ ಕೇಳಿದರೆ. ಅಂಡರ್ಲೈನ್ ಮಾಡಿರೋದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾರೆ. ಮೊನೋಲಿಥಿಕ್ ಅಂತಂದ್ರೇನು? ಒಂದು ಭಾಷೆ ಬರೋದಕ್ಕೆ ಅಂತೀವಿ. ಮಲ್ಟಿಲಿಂಗ್ವಲ್ ಅಂತಂದರೆ ಹಲವಾರು ಭಾಷೆ ಬರೋದಕ್ಕೆ ನಾವು ಅಂತೀವಿ. ಹೆಟ್ರೋಲಿಂಗ್ವಿಸ್ಟಿಕ್ ಅಂತಂದರೆ ಡಿಫ್ರೆಂಟ್ ಲ್ಯಾಂಗ್ವೇಜ್ ಬರೋದಕ್ಕೆ ಅಂತೀವಿ. ಸೊ ಇಲ್ಲಿ ಮೆನಿ ಲ್ಯಾಂಗ್ವೇಜಸ್ ಅಂತಂದ್ರೇನು? ಮಲ್ಟಿ ಅಂದ್ರೇನು? ಮೆನಿ. ಮೊನೋ ಅಂತಂದರೆ ಸಿಂಗಲ್. ಬೈ ಅಂತ ಅಂದರೆ ಎರಡು, ದ್ವಿಭಾಷೆ ಅಂತೀವಲ್ಲ ಅದು. ಮಲ್ಟಿ ಅಂತಂದರೆ ಮೆನಿ ಲ್ಯಾಂಗ್ವೇಜ್. ಹೆಟ್ರೋಲಿಂಗ್ವಿಸ್ಟಿಕ್ ಅಂತಂದರೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಮಲ್ಟಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಅ ಗಿವನ್ ಇಡಿಯಮ್. ಟು ಹ್ಯಾವ್ ಅ ಬಿಗ್ಗರ್ ಫಿಶ್ ಟು ಫ್ರೈ. ಕೊಟ್ಟಿರೋ ಇಡಿಯಮ್ದು ಮೀನಿಂಗ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಟು ಹ್ಯಾವ್ ಅ ಬಿಗ್ಗರ್ ಫಿಶ್ ಟು ಫ್ರೈ. ಇದ್ರದ್ದು ಮೀನಿಂಗ್ ಏನು ಬರುತ್ತೆ? ಹ್ಯಾವ್ ಅದರ್ ಆರ್ ಅ ಮೋರ್ ಇಂಪಾರ್ಟೆಂಟ್ ಮ್ಯಾಟರ್ಸ್ ಟು ಅಟೆಂಡ್. ಅಂದರೆ ಬೇರೆ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಅಟೆಂಡ್ ಆಗೋದಕ್ಕೆ ಅಂತ ಬರುತ್ತೆ. ಟು ಹ್ಯಾವ್ ಅ ಇಂಟ್ರೆಸ್ಟ್ ಇನ್ ಅ ಕುಕ್ಕಿಂಗ್? ನೋ. ಇದೇನು ನುಡಿಗಟ್ಟು ಅಂದರೆ ಒಳ ಅರ್ಥ. ಮೇಲೆ ನೋಡಿ ಫಿಶ್ ಟು ಫ್ರೈ, ಕುಕ್ಕಿಂಗ್ ಬರುತ್ತಾ? ನೋ. ಈ ರೀತಿ ನೀವು ಎಲ್ಮೆಟ್ ಮಾಡ್ತಾ ಹೋಗಬೇಕು. ಟು ನೋ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಿಂಗ್ ಟೆಕ್ನಿಕ್ಸ್? ನೋ. ಉಳಿದಿರೋದು ಆಪ್ಷನ್ ಸಿ ಆ್ಯಂಡ್ ದ ಡಿ. ಟು ಕ್ಯಾಲ್ಕುಲೇಟ್ ರಿಸ್ಕ್ಸ್? ನೋ. ಟು ಟೇಕ್ ಅ ಕ್ಯಾಲ್ಕುಲೇಟೆಡ್ ರಿಸ್ಕ್? ನೋ. ಟು ಹ್ಯಾವ್ ಅ ಬಿಗ್ಗರ್ ಥಿಂಗ್ಸ್ ಟು ಟೇಕ್ ಕೇರ್ ಆಫ್ ದೆನ್ ದ ಮೆನ್ಶುವಲ್ ಟಾಸ್ಕ್ ಅಟ್ ಅ ಹ್ಯಾಂಡ್. ಸೊ ಕರೆಕ್ಟ್ ಆಪ್ಷನ್ ಏನು? ಆಪ್ಷನ್ ಡಿ. The following sentence has been split into 4 segments. Identify the segment that contains a grammatical error. 4 parts ಕೊಟ್ಟಿದ್ದಾರೆ. ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಮೈ ಬ್ರದರ್ ಪರ್ಫಾರ್ಮ್ಡ್ ಎಕ್ಸ್ಟ್ರೀಮ್ಲಿ ಗುಡ್ ಇನ್ ದ ಕ್ಲಾಸ್ ಟೆಸ್ಟ್ ಹೆಲ್ಡ್ ಎಸ್ಟರ್ಡೇ. ಮೈ ಬ್ರದರ್ ಪರ್ಫಾರ್ಮ್ಡ್ ಕರೆಕ್ಟ್ ಇದೆ. ಎಕ್ಸ್ಟ್ರೀಮ್ಲಿ ಗುಡ್ ಕರೆಕ್ಟ್ ಇದೆನಾ? ನೋ. ದ ಎರರ್ ಈಸ್ ಇನ್ ದ ಸೆಂಟೆನ್ಸ್ ಎಕ್ಸ್ಟ್ರೀಮ್ಲಿ ಗುಡ್. ಇಲ್ಲಿ ಎರರ್ ಇದೆ. ವೈ? ದ ವರ್ಡ್ ಗುಡ್ ಈಸ್ ಅ ಸಿಂಪಲ್ ಅಡ್ಜೆಕ್ಟಿವ್ ಆಗಿದೆ ಅದು.
ವೆನ್ ಯೂಸ್ಡ್ ವಿತ್ ದ ವರ್ಬ್ ಪರ್ಫಾರ್ಮ್ಡ್, ಅಡ್ಜೆಕ್ಟಿವ್ನ ಯಾವಾಗ ಪರ್ಫಾರ್ಮ್ಡ್ ಜೊತೆಗೆ ನಾವು ಯೂಸ್ ಮಾಡ್ತೀವಿ, ಇಟ್ ಶುಡ್ ಬಿ ಯೂಸ್ಡ್, ಇಟ್ಸ್ ಅ ಅಡ್ವರ್ಬಲ್ ಫಾರ್ಮ್. ಅಂದರೆ ವೆಲ್ ಅಂತ ನಾವು ಯೂಸ್ ಮಾಡಬೇಕಿತ್ತು ಇನ್ಸ್ಟೆಡ್ ಆಫ್ ಎಕ್ಸ್ಟ್ರೀಮ್ಲಿ ಗುಡ್. ಇಲ್ಲಿ ನಾವು ಏನು ಯೂಸ್ ಮಾಡಬೇಕಿತ್ತು, ವೆಲ್ ಅಂತ ಯೂಸ್ ಮಾಡಬೇಕಿತ್ತು. ಕರೆಕ್ಟ್ ಸೀಕ್ವೆನ್ಸ್ ಏನು ಬರುತ್ತೆ, ಮೈ ಬ್ರದರ್ ಪರ್ಫಾರ್ಮ್ಡ್ ವೆಲ್ ಇನ್ ದ ಕ್ಲಾಸ್ ಟೆಸ್ಟ್ ಹೆಲ್ಡ್ ಎಸ್ಟರ್ಡೇ. ಅರ್ಥ ಆಯ್ತಲ್ವಾ? ಎಕ್ಸ್ಟ್ರೀಮ್ಲಿ ಗುಡ್ ಅಡ್ಜೆಕ್ಟಿವ್ ಬದಲಿ ನಾವು ಅಡ್ವರ್ಬಲ್ ಫಾರ್ಮ್ ವೆಲ್ ಅಂತ ಯೂಸ್ ಮಾಡಬೇಕಿತ್ತು. ಸೊ ಎರರ್ ಎಲ್ಲಿದೆ, ಎಕ್ಸ್ಟ್ರೀಮ್ಲಿ ಗುಡ್. ಆಪ್ಷನ್ 4 ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ಅ ಗಿವನ್ ವರ್ಡ್. ಟಾಕ್ಸಿಕ್ ಅಂತ ಇದೆ, ಏನಿದು, ವಿಷಕಾರಿ. ಇದಕ್ಕೆ ಸಿನೋನಿಮ್ ಕೇಳಿದ್ದಾರೆ. ಇದ್ರ ಮೀನಿಂಗ್ ಏನು, ಹೊಗಳಿಕೆ ಅಂತ ಬರುತ್ತೆ. ಲ್ಯಾಂಕಿ, ಇದ್ರ ಮೀನಿಂಗ್ ಏನು, ನೀಳವಾದ, ತಿನ್ ಅಂತ ಬರುತ್ತೆ. ಲೀತಲ್, ಇದ್ರ ಮೀನಿಂಗ್ ಏನು, ಮಾರಕ. ಲಿಸಿಟ್, ಇದ್ರದ್ದು ಮೀನಿಂಗ್ ಏನು, ನ್ಯಾಯಸಮ್ಮತ ಅಂತ ಬರುತ್ತೆ. ಸೊ ಟಾಕ್ಸಿಕ್ದು ಮೀನಿಂಗ್ ಏನು, ಲೀತಲ್ ಅಂತಂದರೆ ಮಾರಕ. ಟಾಕ್ಸಿಕ್ ಅಂದರೆ ವಿಷಕಾರಿ, ಮಾರಕ. ಅರ್ಥ ಆಯ್ತಲ್ಲ? ಕರೆಕ್ಟ್ ಆಪ್ಷನ್ ಸಿ. ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ one word substitution for the given group of words. A person who likes to argue about something. ಯಾರು ಆರ್ಗ್ಯೂ ಮಾಡೋಕ್ಕೆ ಇಷ್ಟಪಡ್ತಾರೆ ಅವ್ರನ್ನ ಏನಂತ ಕರಿತೀವಿ ನಾವು? ಇದ್ರದ್ದು ಮೀನಿಂಗ್ ಬಂದು ಹಿಂಜರಿಯುವ, ಹಿಂಜರಿಕೆ ಅಂತ ಬರುತ್ತೆ. ಕ್ಯಾವ್ರಡ್, ಇದ್ರದ್ದು ಮೀನಿಂಗ್ ಏನು ಬರುತ್ತೆ, ಹೇಡಿ. ವೆರಿಷಿಯಸ್, ಇದ್ರದ್ದು ಮೀನಿಂಗ್ ಏನು, ಅನ್ಸೂಟೇಬಲ್. ತಿಂಡಿ ಪೋತ ಅಂತೀವಲ್ಲ ಅದ್ರ ಮೀನಿಂಗ್ ಬರುತ್ತೆ. ಕಾಂಟೆನ್ಷಿಯಸ್ ಅಂತಂದರೆ ವಿವಾದಾತ್ಮಕ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಅ ಪರ್ಸನ್ ಹೂ ಲೈಕ್ಸ್ ಟು ಆರ್ಗ್ಯೂ ಅಬೌಟ್ ಎನಿಥಿಂಗ್ ಅಂತಂದರೆ ಕಾಂಟೆನ್ಷಿಯಸ್, ಅಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಿರೋ ಅಂಡರ್ಲೈನ್ ವರ್ಡಲ್ಲಿ ನಾವು ಕರೆಕ್ಟ್ ಆಪ್ಷನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಫಾರ್ 2 o'clock. ಫಾರ್ 2 o'clock ಬರುತ್ತಾ? ನೋ. ಏನು ಆಪ್ಷನ್ ಬರುತ್ತೆ, ಸ್ಟಡಿಂಗ್ ಫಾರ್ 2 o'clock ಅಲ್ಲ, ಸ್ಟಡಿಂಗ್ ಫ್ರಮ್ 2 o'clock, ನೋ. ಸ್ಟಡಿಂಗ್ ಸಿನ್ಸ್ 2 o'clock, ಸ್ಟಡಿಂಗ್ ಫಾರ್ 2 o'clock, ಸ್ಟಡಿಂಗ್ 2 o'clock. ಕರೆಕ್ಟ್ ಆಪ್ಷನ್ ಏನು ಬರುತ್ತೆ, ಸ್ಟಡಿಂಗ್ ಸಿನ್ಸ್ 2 o'clock. ಸಿನ್ಸ್ ಅಂದ್ರೇನು, ಅಲ್ಲಿಂದ. ಸಿನ್ಸ್ ಸ್ಟಡಿಂಗ್ ಫ್ರಮ್ 2 o'clock ಇಂದ ಸ್ಟಡಿ ಮಾಡ್ತಾ ಇದ್ದಾಳೆ ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಬಿ. ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್ 4 words ಆರ್ ಅಂಡರ್ಲೈನ್ಡ್ ಔಟ್ ಆಫ್ ವಿಚ್ ಒನ್ ಈಸ್ ಮಿಸ್ ಸ್ಪೆಲ್. ಯಾವುದು ಸ್ಪೆಲ್ಲಿಂಗ್ ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಇಲ್ಲಿ ಸ್ವಲ್ಪ ಅಂಡರ್ಲೈನ್ ಮಾಡಿಲ್ಲ, ನಾನು ಅಂಡರ್ಲೈನ್ ಮಾಡ್ತೀನಿ. ರಿಕ್ಯಾಪ್ಚರ್ ಅಂತ ಇದೆ, ಇದ್ರದ್ದು ಸ್ಪೆಲ್ ಕರೆಕ್ಟ್ ಇದೆ. ಇವ್ಯಾಕ್ಟಿಂಗ್ ಅಂತ ಇದೆ. ನೆಕ್ಸ್ಟು ವೆಲ್ ಫೋರ್ಟಿಫೈಡ್ ಅಂತ ಇದೆ. ನೆಕ್ಸ್ಟು ಪ್ರಿಯಾರಿಟಿ ಅಂತ ಇದೆ. ಇದರಲ್ಲಿ ಎಲ್ಲಿ ಮಿಸ್ ಸ್ಪೆಲ್ಟ್ ಆಗಿದೆ ಸ್ಪೆಲ್ಲಿಂಗು ಅಂತಂದರೆ ಆಪ್ಷನ್ ಬಿ. ಯಾವುದು, ಇವ್ಯಾಕ್ಟಿಂಗ್ ಅಂತಂದರೆ ಏನು ಬರುತ್ತೆ, ಇವ್ಯಾವೇಟಿಂಗ್ ಅಂತ ಬರುತ್ತೆ. ಇವ್ಯಾಲ್ವೇಟಿಂಗ್. ಸೊ ಅಲ್ಲಿ ಸ್ಪೆಲ್ಲಿಂಗು ಮಿಸ್ ಸೆಲ್ಫ್ ಆಗಿದೆ. ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸ್ ದ ಗಿವನ್ ಸೆಂಟೆನ್ಸ್ ಇನ್ ಆಕ್ಟಿವ್ ವಾಯ್ಸ್. ಲವ್ಲಿ ಟ್ಯೂನ್ಸ್ ಆರ್ ಕಂಪೋಸ್ಡ್ ಬೈ ದ ಡೊಮಿನಿಕ್ ಅಂತ ಇದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಬರುತ್ತೆ, ಇಲ್ಲಿ ಆರ್ ಯೂಸ್ ಮಾಡಿದ್ದಾರೆ ಅಂತಂದರೆ ನಮಗೆ ವರ್ಬ್ ಏನಾಗಿರುತ್ತೆ, ಪ್ಲೂರಲ್ ಇರುತ್ತೆ. ಸೊ ಡೊಮಿನಿಕ್ ಕಂಪೋಸಸ್ ಲವ್ಲಿ ಟ್ಯೂನ್ಸ್ ಅಂತ, ಕಂಪೋಸ್ಡ್ ಅಂತ ಬರಲ್ಲ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಡೊಮಿನಿಕ್ ಕಂಪೋಸಸ್ ಟ್ವಿನ್ಸ್ ಲವ್ಲಿ, ಇದು ಕೂಡ ರಾಂಗ್. ವಿಲ್ ಅಂತೂ ಬರೋದೇ ಇಲ್ಲ, ಅದು ಕೂಡ ಕ್ಯಾನ್ಸಲ್ ಆಯಿತು. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ, ಆಪ್ಷನ್ ಡಿ. ಸೆಲೆಕ್ಟ್ ದ ವರ್ಡ್ ವಿಚ್ ಮೀನ್ಸ್ ದ ಸೇಮ್ ಹ್ಯಾಸ್ ದ ಗ್ರೂಪ್ ಆಫ್ ಅ ವರ್ಡ್ಸ್ ಗಿವನ್. ಯೂನಿಟ್ ಆಫ್ ಅ ವೇಟ್ ಫಾರ್ ಅ ಪ್ರೀಶಿಯಸ್ ಸ್ಟೋನ್ಸ್ ಏನಂತ ಕರಿತೀವಿ ನಾವು,
ಕ್ಯಾರೆಟ್ ಅಂತಂದರೆ ಗೋಲ್ಡಿಗೆ ಅಂತೀವಿ ನೋಡಿ, 1 ಕ್ಯಾರೆಟ್ 2 ಕ್ಯಾರೆಟ್. ಸೊ ಕರೆಕ್ಟ್ ಆಪ್ಷನ್ ಅದು ಆಪ್ಷನ್ ಸಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಟು ರೀಪ್ಲೇಸ್ ದ ಅಂಡರ್ಲೈನ್ ವರ್ಡ್ ಇನ್ ಅ ಗಿವನ್ ಸೆಂಟೆನ್ಸ್. ಅಂಡರ್ಲೈನ್ ವರ್ಡ್ಗೆ ಸಿನೋನಿಮ್ ಕೇಳಿದ್ದಾರೆ. ಈ ಅಂಡರ್ಲೈನ್ ವರ್ಡ್ದು ಮೀನಿಂಗ್ ಏನು ಬರುತ್ತೆ ಅಂತಂದರೆ ಶೋಯಿಂಗ್ ಕನ್ಸರ್ನ್ ಫಾರ್ ದ ವೆಲ್ಫೇರ್ ಆಫ್ ಅದರ್ಸ್ ರ್ಯಾದರ್ ದೆನ್ ಒನ್ ಸೆಲ್ಫ್. ಬೇರೆಯವ್ರಿಗೆ ಶೋಯಿಂಗ್ ಕನ್ಸರ್ನ್ ಅಂತ ಬರುತ್ತೆ, ರ್ಯಾದರ್ ದೆನ್ ಒನ್ ಸೆಲ್ಫ್. ಸೊ ಇಲ್ಲಿ ಯಾವ್ದು ಬರುತ್ತೆ ಅಂತಂದರೆ ಫಿಲಂಥ್ರೋಪಿಕ್ ಅಂತ ಬರುತ್ತೆ. ಇಲ್ಲಿ ಪ್ಯಾಸೇಜ್ ಕೇಳಿದರೆ, ಇನ್ ದ ಫಾಲೋಯಿಂಗ್ ಪ್ಯಾಸೇಜ್ ಸಮ್ ವರ್ಡ್ಸ್ ಹ್ಯಾವ್ ಬೀನ್ ಡಿಲೀಟೆಡ್. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಈಚ್ ಆಫ್ ಅ ಬ್ಲ್ಯಾಂಕ್. ಇಲ್ಲಿ ಫಸ್ಟ್ ಬ್ಲ್ಯಾಂಕ್ ಏನಿದೆ, ದೇರ್ ಈಸ್ ಅ ಸೇಯಿಂಗ್ ದಟ್ ಕಮ್ಮಿಂಗ್ ಈವೆಂಟ್ಸ್ ಕ್ಯಾಸ್ಟ್ ದೇರ್ ಶಾಡೋಸ್ ಬಿಫೋರ್ ಡ್ಯಾಶ್, ಬಿಫೋರ್, ಮೋರೆವರ್, ದೇರ್ ಫೋರ್, ಫರ್ದರ್ ಮೋರ್, ಹೌಎವರ್ ಅಂತಂದರೆ ಏನು ಬರುತ್ತೆ, ಹೌಎವರ್ ಅಂತ ಬರುತ್ತೆ. ನೀವು ಹಾಕಿ ನೋಡಿ. ದೇರ್ ಈಸ್ ಅ ಸೇಯಿಂಗ್ ದಟ್ ಕಮ್ಮಿಂಗ್ ಈವೆಂಟ್ ಕ್ಯಾಸ್ಟ್ ದೇರ್ ಶ್ಯಾಡೋಸ್ ಬಿಫೋರ್, ಹೌಎವರ್ ಇಟ್ ಈಸ್ ನಾಟ್ ಯೂನಿವರ್ಸಲ್ ಟ್ರೂತ್. ಅರ್ಥ ಆಯ್ತಲ್ಲ? ಕರೆಕ್ಟ್ ಆಪ್ಷನ್ ಅದು ಹೌಎವರ್. ನೆಕ್ಸ್ಟ್ ಬ್ಲ್ಯಾಂಕಿಗೆ ಏನು, ಹೌಎವರ್ ಇಟ್ ಈಸ್ ನಾಟ್ ಯೂನಿವರ್ಸಲಿ ಟ್ರೂ. Something that happen within a second and one may not dash it. One may not foresee it. ಅರ್ಥ ಆಯ್ತಲ್ಲ? One may not foresee it. Dash some instance show that predictions based on a certain signs have done wrong. Dash some instance ಅಂತಂದ್ರೆ ಏನು ಬರುತ್ತೆ, moreover. Moreover, some instances show that prediction based on a certain signs have gone wrong. People generally say that natural calamities can be predicted by observing the animals. But what if animals are suffering from some diseases and don't show any signs before the event appears? They may fail to make a peculiar sounds or actions about the events which are going to take. Dash some unnatural calamities. Fourth option ಏನು ಬರುತ್ತೆ, besides. Secondly, therefore, despite ಅಂದರೆ besides. Besides some unnatural calamities that are likely to appear, may forecast their shadows by some bad dash we should not. ಫಿಫ್ತ್ ಏನು ಬರುತ್ತೆ, ಫಿಫ್ತ್ ಬ್ಲ್ಯಾಂಕಿಗೆ ಏನು ಬರುತ್ತೆ, ಡ್ಯಾಶ್ ಅಂದರೆ therefore we should not completely cancel out the possibilities that animals can sense certain unnatural happenings. So these are all the 25 questions asked in previous year 2024 ಅಲ್ಲಿ ನಡೆದಿರುವಂತಹ CGL ಅಲ್ಲಿ ಕೇಳಿರೋ ಕ್ವಶನ್ಸ್. ಈ ರೀತಿ ನೀವು ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡೋದ್ರಿಂದ ಇಟ್ ವಿಲ್ ಹೆಲ್ಪ್ ಯು. ಕೆಲವೊಂದು ಸಾರಿ ಕ್ವಶನ್ಸ್ ಕೂಡ ರಿಪೀಟ್ ಆಗಿರುತ್ತೆ. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.